ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಬೆಳಗಾವಿ ಉತ್ತರ ಸಂಚಾರ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಬರುವ ಮಹಂತೇಶ್ ನಗರದ ಸರ್ವಿಸ್ ರಸ್ತೆಯಿಂದ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರವೇಶ ಮಾಡಿದರೆ ಸಾಕು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿ ತದ್ವಿರುದ್ಧವಾಗಿ ಉಜ್ವಲ ನಗರ ಹಾಗೂ ಹೊಸ ಗಾಂಧಿನಗರದ ಕಡೆಯಿಂದ ವಾಹನ ಸವಾರರು ಓಡಾಟದಿಂದಾಗಿ ಅಪಘಾತಗಳು ಆಗುವ ಸಂಭವವಿದ್ದು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಟ ಮಾಡುವ ವಾಹನಗಳ ಸವಾರರಿಗೆ ತುಂಬಾ ತೊಂದರೆಯಾಗ್ತಾ ಇದೆ. ಇದರ ಜೊತೆಗೆ ಅನಾವಶ್ಯಕವಾಗಿ ಇವರ ತದ್ವಿರುದ್ಧವಾಗಿ ಯಾರ ಭಯವೂ ಇಲ್ಲದೆ ಸಂಚಾರ ನಿಯಮ ಉಲ್ಲಂಘನೆ ಮಾಡುವುದರ ಜೊತೆಗೆ ಅಪಘಾತಕ್ಕೆ ಎಡೆ ಮಾಡಿಕೊಡುತ್ತಿರುವ ಈ ವಾಹನ ಸವಾರಿಗೆ ಯಾವಾಗ ಕಡಿವಾಣ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಸ್ಥಳೀಯರ ಮನವಿ ಮೇರೆಗೆ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ವಾಸ್ತವದ ವರದಿ ತಯಾರಿಸಿ ಸಂಚಾರ ಪೊಲೀಸ್ ಠಾಣೆಯ ಸಿಪಿಐ ಶ್ರೀಕಾಂತ್ ತೋಟಗಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಮಾನ್ಯ ಬೆಳಗಾವಿ ಜಿಲ್ಲೆಯ ನಮ್ಮ ಹೆಮ್ಮೆಯ ಅಧಿಕಾರಿಗಳಿಗೆ ನಾನು ಒಂದ್ ರೀತಿ ಈ ವರದಿನ ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಇದು ರಾಷ್ಟ್ರೀಯ ಹೆದ್ದಾರಿ. ಈಗ ನಾನು ಇರ್ತಕ್ಕಂಥದ್ದು ಮಹಂತೇಶ್ ನಗರ ಬ್ರಿಡ್ಜ್ ಇಂದ ಅಂದ್ರೆ ಮಹಂತೇಶ್ ನಗರಕ್ಕಿಂತ ಹಿಂದೆಗಡೆ ಒಂದು ಹೋಟೆಲ್ ನಯಾಬ್ ಅಂತ ಬರುತ್ತೆ. ಅಲ್ಲಿ ಒಂದ್ ರೀತಿ ಕರ್ವಿಂಗ್ ಇರ್ತದೆ. ಕರ್ವಿಂಗ್ ಇದ್ದಾಗ ಏನಪ್ಪಾ ಅಂತಂದ್ರೆ ಒಂದ್ ರೀತಿ ಅಲ್ಲಿಂದ ಆಪೋಸಿಟ್ ಆಗಿ ಗಾಂಧಿನಗರದಿಂದ ಗಾಡಿಗಳು ಬರ್ತವೆ ನೋಡಿ. ಈ ರೀತಿ ಸಾಕಷ್ಟು ಅಪಘಾತಗಳು ಸಂಭವ ಇರ್ತವೆ ನೋಡಿ. ಈ ರೀತಿ ಕಂಟಿನ್ಯೂಸ್ ಗಾಡಿಗಳು ಬರ್ತವೆ ಮತ್ತೆ ಅಪಘಾತಗಳು ಸಂಭವ ಇರ್ತವೆ. ಹಾಗಾಗಿ ದಯವಿಟ್ಟು ಪೊಲೀಸ್ ಇಲಾಖೆ ಅಧಿಕಾರಿಗಳು, ವಿಶೇಷವಾಗಿ ಟ್ರಾಫಿಕ್ ಅಧಿಕಾರಿಗಳು ದಯವಿಟ್ಟು ಈ ರೀತಿ ಅಪಘಾತಗಳಾಗೋವನ್ನ ದಯವಿಟ್ಟು ತಡೆಗಟ್ಟಬೇಕಾಗಿ ವಿನಂತಿ. ಈಗ ಗಾಡಿಗಳು ಸಹ ಒಂದ್ ರೀತಿ ಈ ಕಡೆ ಕರ್ವಿರೋದ್ರಿಂದ ಆಪೋಸಿಟ್ ಬರ್ತವೆ ಮತ್ತೆ ಈ ಕಡೆನೂ ಸಹ ಬರ್ತವೆ. ಈಗ ನೋಡಿ, ನಾನು ಗಾಡಿಗಳನ್ನ ತೋರಿಸ್ತೀನಿ ಎಷ್ಟು ಬರ್ತವೆ ಅಂತ ಹೇಳ್ಬಿಟ್ಟು, ಹಂಗೆ ನೋಡ್ತಾ ಇರಿ. ಬರ್ತಾ ಇರ್ತಾರೆ ನೋಡಿ. ಈ ಗಾಡಿಗಳು ಈಗ ಆಕ್ಚುಲಿ ಒನ್ ವೇ ಇದೆ ಇದು. ಇದ್ರೊಳಗೆ ನೋಡಿ ಈ ರೀತಿ ಬಂದ್ಬಿಡ್ತವೆ. ಆಪೋಸಿಟ್ ಗಾಡಿಗಳು ಈ ರೀತಿ ಬಂದಾಗ ಯಾವ ರೀತಿ ನೋಡಿ ಈಗ ಇಲ್ಲಿ ಆಟೋನು ಹೋಗುತ್ತೆ ಮತ್ತೆ ಗಾಡಿಗಳು ಆಟ ಬರ್ತವೆ. ಅಪಘಾತಗಳು ಆಗುವ ಸಂಭವ ಬಹುತೇಕ ಇರ್ತವೆ. ಹಾಗಾಗಿ ದಯವಿಟ್ಟು ಟ್ರಾಫಿಕ್ ಇನ್ಸ್ಪೆಕ್ಟರ್ಸ್ ದಯವಿಟ್ಟು ಮನೆ ತೋಟಗಿ ಸಾಹೇಬ್ರು ಇರ್ಬೋದು ಮತ್ತೆ ಬಸವನಗೌಡ ಪಾಟೀಲ್ ಸರ್ ಇರ್ಬೋದು, ಅವ್ರಿಗೆಲ್ಲರಿಗೂ ಸಹ ನಾನು ಈ ವರದಿನ ಚೆಲ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಈ ರೀತಿ ಆಪೋಸಿಟ್ ಹೋಗ್ತವೆ ನ್ಯಾಷನಲ್ ಹೈವೇಲಿ, ಆಯ್ತಾ? ಹಾಗಾಗಿ ಇದನ್ನ ಕೂಡ್ಲೇ ಎಚ್ಚೆತ್ಕೋಬೇಕು ಮತ್ತೆ ವಿಶೇಷವಾಗಿ ಆಗ್ತಕ್ಕಂಥ ಅಪಘಾತಗಳನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ವಾಹನ ಸವಾರರ ಪರವಾಗಿ ಒಬ್ಬ ಪತ್ರಕರ್ತಾಗಿ ನಮ್ದು ಮನವಿ. ಈಗ ಅಲ್ಲಿ ಮಹಂತೇಶ್ ನಗರ, ಈಗ ನಿಮ್ ವ್ಯಾಪ್ತಿದು ಒಂದು ಕಂಪ್ಲೇಂಟ್ ಬಂದಿದೆ ಸರ್. ಈಗ ಮಹಂತೇಶ್ ನಗರ ಬ್ರಿಡ್ಜ್ ಐತಲ್ಲ ಸರ್, ಅಲ್ಲಿಂದ ಈ ಉಜ್ವಲ್ ನಗರದಿಂದ ಆಪೋಸಿಟ್ ಹೈವೇಗೆ ಆಪೋಸಿಟ್ ಬರ್ತಾವ ಸರ್ ಗಾಡಿಗಳು. ಹೌದು. ಹಾಗಾಗಿ ಇದರಿಂದ ಎಲ್ಲೋ ಒಂದ್ ಕಡೆ ಅಪಘಾತಗಳು ಸಾಕಷ್ಟು ಆಗೋ ಸಂಭವ ಇದೆ. ಕೇಸ್ ಮಾಡಿದ್ವಲ್ಲ, ನೀನ್ ಮತ್ತೆ ಕೇಸ್ ಮಾಡಿದ್ವಿ, ಈಗ ಕೇಸ್ ಮಾಡ್ತಾ ಇದೀವಿ. ಹಾ ಸರ್, ಸಾಕಷ್ಟು ಗಾಡಿಗಳೆಲ್ಲ ಬರ್ತಾವೆ. ದಯವಿಟ್ಟು ತಾವು ಸೂಕ್ತ ಕ್ರಮ ವಹಿಸ್ಬೇಕು ಸರ್, ಪ್ಲೀಸ್. ಹಾಗಾಗಿ ಆ ವಿಡಿಯೋ ಫುಟೇಜ್ಗಳು ಎಲ್ಲ ಕಳಿಸ್ತೀವಿ. ಹಾ ಸರ್, ವರದಿನೂ ಮಾಡ್ತಾ ಇದೀವಿ. ಹಾಗಾಗಿ ದಯವಿಟ್ಟು, ಯಾಕಪ್ಪ ಅಂತಾರೆ ನೋಡಿ, ಸಾಕಷ್ಟು ಗಾಡಿಗಳು ಬರ್ತಾ ಇರ್ತವೆ, ಅವ್ರು ಆಪೋಸಿಟ್ ಆಗಿ ಬರ್ತವೆ, ಜೀವ ಭಯ ಆಗೋ ಇದಾಗುತ್ತೆ ಸರ್. ಹೌದೌದು, ಎಲ್ಲ ಹೇಳೈತಿ, ಎಲ್ಲಾನು ಮಾಡಿಸಿದೀವಿ. ಆದ್ರೂ ಮತ್ ಮಾಡಿಲ್ಲ, ಮತ್ತೆ ಅವ್ರ ಮೇಲೆ ಕ್ರಮ ತಗೊಂಡಿದೀವಿ, ಕೇಸು ಮಾಡಿದ್ವಿ. ಹಾ ಸರ್, ಅಟ್ಲೀಸ್ಟ್ ಒಬ್ರು ಸಿಬ್ಬಂದಿಗಳು ಏನಾದ್ರು ಸ್ವಲ್ಪ ಅಲರ್ಟ್ ಮಾಡ್ಬಿಟ್ರೆ ಬರೋಬ್ಬರಿ ಇರುತ್ತೆ ಸರ್. ಅಲ್ಲ ಹಂಗಂತ ಎಲ್ಲ ಕಡೆ ಅಡ್ಡಾಡ್ತಾರ. ಈ ಸದಕ್ಕಲ್ಲಿ ಏನೈತಿ ಎಲ್ಲ ಕೇಸ್ ಮಾಡಾಕತ್ತೀವಿ. ಈಗ ನಿಂತಲ್ಲ ಕೇಸ್ ಮಾಡ್ತೀವಿ. ಅಲ್ಲೊಂದು ಕ್ಯಾಮ್ರಾ ಹಾಕ್ಬಿಟ್ರೆ ನಿಮ್ಗೆ ಪರ್ಟಿಕ್ಯುಲರ್ ದಾಖಲೆಗಳು ಸಿಕ್ಬಿಡ್ತಾವ ನೋಡಿ ಸರ್ ನಿಮ್ಗೆ. ಹೌದೌದು, ಕ್ಯಾಮ್ರಾ ಕೆಲವೊಂದ್ ಕಡೆ ಹಾಕ್ಸಿವಿ, ಇನ್ನು ಹಾಕ್ಸ್ಬೇಕು, ಹಾಕಿಸ್ತೀವಿ. ಹಾ ಸರ್, ನಾನು ಇವತ್ತು ವಿಡಿಯೋ ಮಾಡಿದ್ದೆ. ಹಾಗಾಗಿ ಇದನ್ನ ವರದಿನೂ ಬೆಳಕು ಚೆಲ್ತಾ ಇದೀನಿ. ದಯವಿಟ್ಟು ತಾವು ಕ್ರಮ ಕೈಗೊಳ್ಳಿ ಸರ್, ಪ್ಲೀಸ್ ಸರ್. ಆಗ್ಲಿ ಮಾಡ್ತೇವೆ. ಎಸ್ ಸರ್, ಓಕೆ. ಅಲ್ಲ, ನೀವು ಬಂದ್ಮೇಲೆ ಒಂದ್ ರೀತಿ ಪೊಲೀಸ್ ಇಲಾಖೆ ಜನಸ್ನೇಹಿ ಆಗಿದೆ ಸರ್. ವಿಶೇಷವಾಗಿ ಸಾಕಷ್ಟು ಕಾನೂನು ಚೌಕಟ್ಟುಗಳನ್ನ ತಗೊಬಂದಿದ್ದೀರಾ, ಸಾಕಷ್ಟು ಪ್ರಶಂಸೆ ಆಗ್ತಾ ಹೋಗ್ತಾವ ಸರ್. ಯಾವಾಗ್ಲೂ ನಾವು ಜನಸ್ನೇಹಿ ಇದ್ದೀವಿ. ಇನ್ನು ಮುಂದೆ ಕೂಡ ನಮ್ದು ಪ್ರಯತ್ನ ಹಾಗೆ ನಡೆದ. ಧನ್ಯವಾದಗಳು ಸರ್. ಸರ್, ಭೇಟಿ ಆಗ್ತೇನೆ ಸರ್. ಇನ್ನಾದ್ರೂ ಈ ಅನಧಿಕೃತ ನಿಯಮದ ಸಂಚಾರಕ್ಕೆ ಸಂಚಾರಿ ಪೊಲೀಸರು ಕಡಿವಾಣ ಹಾಕ್ತಾರಾ, ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.